ನಮಸ್ಕಾರ. ಇವತ್ತೊಂದು ಹೊಸದು ಪ್ಲೇಲಿಸ್ಟ್ ಅನ್ನೋದಕ್ಕಿಂತ ವಿಡಿಯೋ ಸೀರೀಸ್ ಶುರು ಮಾಡೋಣ ಅಂದ್ಕೊಂಡಿದ್ದೀವಿ. ಏನು ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ತುಂಬ ಹರಟೆ ಹೊಡಿತೀವಿ, ನಾನು ಡಿಂಪಿ ಎಲ್ಲ. ನಮ್ಮ ಹರಟೆಗಳನ್ನ ನಿಮ್ಮ ಮುಂದೆ ತರೋಣ ಅಂತ. ಸದ್ಯಕ್ಕೆ ಅದಕ್ಕೆ ಟೈಟಲ್ಲು ನೀನಾ ನಾನಾ ಅಂತ ನನ್ನ ತಲೆಯಲ್ಲಿ ಅಂದ್ಕೊಂಡಿದ್ದೀನಿ. ನಿಮಗೆ ಬೇರೆ ಏನಾದ್ರು ಒಳ್ಳೆ ಟೈಟಲ್ ಹೊಳೆದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ ಹೆಸರನ್ನು ಚೇಂಜ್ ಮಾಡಿಬಿಡ್ತೀನಿ. ಸೊ ಇವತ್ತು ನೀನಾ ನಾನಾ ನಲ್ಲಿ ನನ್ನ ಜೊತೆ ಡಿಸ್ಕಸ್ ಮಾಡೋಕ್ಕೆ, ಹರಟೆ ಹೊಡೆಯೋದಕ್ಕೆ, ಆರ್ಗ್ಯೂ ಮಾಡೋದಕ್ಕೆ ಆಭಾ ಅಂದರೆ ನಮ್ಮ ಡಿಂಪು ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಯೋ ಪೀಪಲ್ಸ್, ಲಾಂಗ್ ಟೈಮ್ ನೋ ಸಿ. ನೀನು ಈ ಥರನೇ ಕೂತ್ಕೊಂಡು ಮಾತಾಡೋದ ಇವಾಗ? ಯಾ, ಕೆಟ್ಟದಾಕಿರೋದೆ. ಈ ಕರೆಕ್ಟಾಗಿ ಕೂತ್ಕೋ. ಸಾರಿ ಪಿ, ಸರಿ ಕೂತ್ಕೋ. ಇನ್ನು ಬಾ ಈ ಕಡೆ, ನನ್ನ ಹತ್ರ ಬಾ. ಓಕೆ, ಎನಿವೆ, ಸೊ ಇವಾಗ ಯಾವುದ್ರ ಬಗ್ಗೆ ಮಾತಾಡೋದು ಹೇಳಿ ನೀನು ಅದನ್ನು. ಹಲೋ, ನೀನು ಹೇಳಿದ್ದು ಪಾಡ್ಕಾಸ್ಟ್ ಮಾಡೋಣ ಅಂತ. ನೀನು ನನಗೆ ಹೇಳಬೇಕು. ಐ ಆಮ್ ಹಿಯರ್ ಟು ಟಾಕ್. ಎಲ್ಲ ನಾನೇ ಹೇಳಂಗಿದ್ರೆ ಲೈಫಲ್ಲಿ ನಿಂದಾಗೆ ನಿಂದು ಯಾವಾಗ ಶುರು ಮಾಡೋಕ್ಕೆ ಶುರು ಮಾಡ್ತೀಯಾ? ತುಂಬ ಟೈಮ್ ಇದೆ. ಐ ಆಮ್ ಸ್ಟಿಲ್ 15, ಇನ್ನು 16 ಆಗಿಲ್ಲ ನಾನು. ಸೊ ಇನ್ನೂ 4 ಅಥವಾ 5 ವರ್ಷ ಇದೆ ನನಗದು ಮಾಡೋಕ್ಕೆ. ಅಂದ್ರೆ ಇವಾಗ 19ನೇ ವರ್ಷದವರೆಗೂ ನೀನ್ ಇಂಡಿಪೆಂಡೆಂಟ್ ಆಗಕ್ಕೆ ನಾನ್ ಕಾಯ್ಬೇಕು. ನೀನೇ ಅದು ಹೇಳ್ದೆ ನನಗೆ. ನಾನು ಏನಂತ ಹೇಳಿ, ದ್ಯಾಟ್ ಐ ವಿಲ್ ಸ್ಟಿಲ್ ಬಿ ವಿತ್ ಯು ವೆನ್ ಯು ಆರ್ 19 ಅಂತ. The scientists have the proof that until the child turns 20, they will not be able to, won't be capable enough to make their own decisions. ಎಲ್ಲಿ ಓದ್ದೆ ಇದನ್ನ? ನಮ್ಮ ಸ್ಕೂಲವ್ರು ನಿನ್ಗೆ ಇದನ್ನ ಹೇಳ್ಕೊಟ್ರ? ಯಾವ ಟೀಚರು? ಇವಾಗ ನೀನ್ ಯಾವ ಟೀಚರ್ ಹೆಸರು ಹೇಳ್ತೀಯೋ ಆ ಟೀಚರ್ಗೆ ನನ್ನ ಫೋನ್ ಹೋಗುತ್ತೆ. ಅದಕ್ಕೇನೆ I don't know if it is the teacher. ಕನ್ನಡದಲ್ಲಿ ಮಾತಾಡ್ ಫಸ್ಟ್. ಸಾರಿ, ನನಗೆ ಟೀಚರ್ ಹೇಳಿದ್ದ ಅಥವಾ ನನ್ನ ಫ್ರೆಂಡ್ಸ್ ಹೇಳಿದ್ದ ಅಂತ ನೆನಪಿಲ್ಲ. ಇಲ್ಲಿ ಅಡಗಿದೆ ಬಿಂದು. ಫ್ರೆಂಡ್ಸ್ ಆ ಟೀಚರ್ಸ್ ಫಸ್ಟ್ ಡಿಸೈಡ್ ಮಾಡು. ಫ್ರೆಂಡ್ಸ್ ಹೇಳ್ಕೊಳ್ಳೋ ಬುದ್ಧಿ ಮಾಡೋ ನನಗೆ ಕೇಪಬಿಲಿಟಿ ಇಲ್ಲ ಅಂತ ನೀವೇ ಡಿಸೈಡ್ ಮಾಡ್ಕೊಂಡಿದ್ದೀರಾ. ನೋ ಕೇಪಬಿಲಿಟಿ. ಏನಕ್ಕಿಲ್ಲ ಡಿಸಿಷನ್ ಮಾಡೋ ಕೇಪಬಿಲಿಟಿ? ಯಾಕಿಲ್ಲ? ಹಿಂದಿನ ಕಾಲದಲ್ಲೆಲ್ಲ ಟೆಕ್ನಿಕಲಿ 15 ವರ್ಷಕ್ಕೆ ಹೆಣ್ಮಕ್ಳಿಗೆ ಮದ್ವೆ ಎಲ್ಲ ಮಾಡಿ ಕಳ್ಸೋರು, ಗೊತ್ತಾ? ಟೈಮ್ಸ್ ಚೇಂಜ್ ಮದರ್. ತುಂಬಾ ಕೆಟ್ಟದಾಗುತ್ತೆ. ಟೈಮ್ ಚೇಂಜ್, ಅದು ನನಗೂ ಗೊತ್ತು. ನಾನು ಹೇಳ್ತಿರೋದು 20 ವರ್ಷದವರೆಗೂ ಡಿಸಿಷನ್ ಮಾಡಕ್ ಆಗಲ್ಲ, ಕೇಪಬಿಲಿಟಿ ಇರಲ್ಲ ಅನ್ನೋದು ಪಾರ್ಷಿಯಲಿ ನಿಜ ಅಂತ ನಾನು ಹೇಳ್ತಿರೋದು. ಓಕೆ, 50-50 ಆರ್ 50-60. ಸರಿಮ್ಮ, ಇವಾಗ ಡಿಸಿಷನ್ ಮಾಡಕ್ ಬರತ್ತಾ, ಮಾಡಕ್ ಬರಲ್ವಾ? ನಾನಿನ್ನೂ ಅಂದ್ರೆ ಐ ಆಮ್ ನಾಟ್ ಶೋರ್ ಅಬೌಟ್ ಮೇಕಿಂಗ್ ಡಿಸಿಷನ್ಸ್. ಸರ್ಟನ್ ಥಿಂಗ್ಸ್ ನನಗೆ ಕಷ್ಟ ಆಗತ್ತೆ. ಸೊ ನನಗೆ ಐ ವಿಲ್ ನೀಡ್ ಅ ಗಾರ್ಡಿಯನ್, ಆರ್ ನೀನ್ ನನಗೆ ಬೇಕು ಅವಾಗ. ಸರಿ, ಯಾವ್ದನ್ನ ಈಸಿಯಾಗಿ ಡಿಸೈಡ್ ಮಾಡ್ತಿದ್ಯಾ ಹಂಗಾರೆ ನೀನು? ನಾನ್ ಅನ್ನ ತಿನ್ನಲ್ಲ, ಸೊಪ್ಪಿನ ಹುಳಿ ಬೇಡ, ಆತರ ಕೋಸ್ ಪಲ್ಯ ಬೇಡ, ಇಂಥವೆಲ್ಲ ಡಿಸೈಡ್ ಮಾಡೋದಕ್ಕೆ ಕೇಪಬಿಲಿಟಿ ಇದೆ. ಬೇರೋದಕ್ಕೆ ಕೇಪಬಿಲಿಟಿ ಇಲ್ಲ. ಕರೆಕ್ಟಾ? ಇಲ್ಲ. ಡ್ರೆಸ್ಸನ್ನು ಡಿಸೈಡ್ ಮಾಡ್ತಾನೆ, ಇದಾಗೋತೀನಿ ಚೆನ್ನಾಗಿ. ಬಿಕಾಸ್ ಡ್ರೆಸ್ ಇಸ್ ಮೈ ಸ್ಟೈಲ್. ವೆನ್ ಇಟ್ ಇಸ್ ಮೈ ಥಿಂಗ್ ಐ ಕ್ಯಾನ್ ಡಿಸೈಡ್ ಈಸಿಲಿ. ಬಟ್ ವೆನ್ ಇಟ್ ಇಸ್ ಯೂನಿವರ್ಸಲ್ ಅಂದ್ರೆ, ಲೈಕ್, ಓಕೆ, ಬೆಸ್ಟ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್. ನಿಮ್ಗೆ ಮದರ್ ರೇಡಾರ್ ಅಂತ ಯು ನೋ ರೈಟ್? ಏನೋ ಮದರ್ ರೇಡಾರ್? ಏನೇ ಅದು? ಅಂದ್ರೆ ರೇಡಾರ್ ಅಂತ ಅಂತಲ್ಲ, ಇಟ್ಸ್ ಮದರ್ ಇನ್ಸ್ಟಿಂಕ್ಟ್ಸ್ ಆರ್ ಲೈಕ್ ಅ ಮದರ್ ರೇಡಾರ್. ಯಾ. ಅಂದ್ರೆ ಅಯ್ಯೋ, ಅವಳು ಹೇಳ್ತಿರೋದು ಅಮ್ಮಂದಿಗೆ ಒಂದು ಗಟ್ ಫೀಲ್ ಇರುತ್ತೆ. ಅಂದ್ರೆ ಅಮ್ಮಂದ್ರ ಸುತ್ತಮುತ್ತ ಏನೇನ್ ನಡೀತಿದೆ ಅದೆಲ್ಲ ನಮ್ಗೆ ಗೊತ್ತಾಗತ್ತಲ್ಲ, ಅದು ರೇಡಾರ್. ಆ ರೇಡಾರ್ ಹೇಳ್ತಿರೋದು. ಓಕೆ, ಸರಿ. ಆತರ ಅಂದ್ರೆ ಇಟ್ಸ್ ಎನ್ ಇನ್ಸ್ಟಿಂಕ್ಟ್, ಲೈಕ್ ಯು ಸೆಡ್ ಗಟ್ ಫೀಲಿಂಗ್. ಅಂದ್ರೆ ಆ ಗಟ್ ಫೀಲಿಂಗ್ ಇಂದ ಯು ವಿಲ್ ಗಿವ್ ಮಿ ದ ಅಡ್ವೈಸ್ ಟು ಡಿಸೈಡ್ ಆನ್ ಥಿಂಗ್ಸ್. ಆಯ್ತು. ಸೊ ನನ್ಗೆ ಅದು ಬೇಕು ಕೆಲವು ಸಲ, ವೆನ್ ಇಟ್ ಈಸ್ ಅ ಯೂನಿವರ್ಸಲ್ ಡಿಸಿಷನ್. ಓಕೆ, ಸೊ ಇವಾಗ ನಮ್ಗೆ ಗೈಡೆನ್ಸ್ ಬೇಕು ಅಂತ ನೀನ್ ಹೇಳ್ತಾ ಇದೆಯಾ? ಎಸ್. ಓಕೆ, ಗೈಡೆನ್ಸ್ ಕೊಟ್ಟಾಗ ಯಾಕೆ ತಗೊಳಲ್ಲ? ಅಲ್ಲಿ ಓಕೆ, ಇವಾಗ ವಿ ನೀಡ್ ದ ಗೈಡ್. ತಗಲಾಕೊಂಡೆ ನಾನು ಮಮ್ಮಿ ಕೈಲಿ ನಾನು ತಗಲಾಕೊಂಡೆ. Can I speak? Speak. So
ಕನ್ನಡ. ವೇಟ್, ಕರೆಕ್ಟ್ ಕನ್ನಡದಲ್ಲಿ ಮಾತಾಡ್ತಿರ್ತಾಳೆ ಆಯ್ತಾ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಬಿಕಾಸ್ ನಂಗೆ ಕೆಲವು ಪದ ಬರಲ್ಲ ಅಂದ್ರೆ ಆಯ್ತಾಯ್ತು ಹೇಳು. ಓಕೆ. ನಾವ್ ಯಾಕೆ ಅಡ್ವೈಸ್ ತಗೊಳಲ್ಲ ಅಂದ್ರೆ ಕೆಲವು ಸಲ ನಂಗೆ ಇಷ್ಟ ಆಯ್ತು ನಾವು ಅಂತ ಕಲೆಕ್ಟಿವ್ ಆಗಿ ತುಂಬಾ ಇಷ್ಟ ಆಯ್ತು. ನಾವು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ತಗೊಳಲ್ಲ ಅಂದ್ರೆ ನಮ್ ಕೆಲವು ಸಲ ಡಿಸಿಷನ್ ಇಷ್ಟ ಆಗಲ್ಲ. ಲೈಕ್ ಇವಾಗ ವಿ ಆಸ್ಕ್ ಯು ಡಿಸಿಷನ್, ಅಮ್ಮ ನನ್ ಫ್ರೆಂಡ್ಸ್ ಅವ್ರು ಈ ತರ ಹೇಳ್ತಾ ಇದಾರೆ, ಆಚೆ ಬಾ ನನ್ ಜೊತೆ, ಬಟ್ ನನ್ಗೆ ಹೋಗಕ್ ಇಷ್ಟ ಇಲ್ಲ, ಆದ್ರೆ ಹೋಗಕ್ ಇಷ್ಟ ಇದೆ. And then you will say, do whatever you want. That will ಸ್ವಲ್ಪ frustration ಆಗತ್ತೆ. ಯಾಕಂದ್ರೆ we are asking you because we don't know what to do. You neither have to say, if there's a person you don't like in a group, don't go. But if you like want to go, you're interested in that, ಹೋಗು. ಆದ್ರೆ ವೆನ್ ಯು ಸೇ ಇಲ್ಲ ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ನಿನ್ ವಿಶ್ಯು ಏನ್ ಗೊತ್ತಾ, ಕೆಲವು ಸಲ ನಮಗೆ ಕ್ಲಿಯರ್ ಇನ್ಫಾರ್ಮೇಶನ್ ಇದ್ದಾಗ ನಾವು ಕ್ಲಿಯರ್ ಡಿಸಿಷನ್ ಕೊಡ್ಬೋದು. ಕ್ಲಿಯರ್ ಇನ್ಫಾರ್ಮೇಶನ್ ಇಲ್ವಾ? ಒಂದ್ ನಿಮಿಷ ನೀನ್ ಮಾತಾಡ್ಬೇಕಾದ್ರೆ ನಾ ಮಾತಾಡದ್ ನಮ್ಮ ಮಧ್ಯದಲ್ಲಿ. ಥ್ಯಾಂಕ್ ಯು. ಕ್ಲಿಯರ್ ಇನ್ಫಾರ್ಮೇಶನ್ ಇದ್ದಾಗ ಕ್ಲಿಯರ್ ಡಿಸಿಷನ್ ಕೊಡ್ಬೋದು. ಕ್ಲಿಯರ್ ಇನ್ಫಾರ್ಮೇಶನ್ ನೀನ್ ನನಗೆ ಕೊಡದೇ ಇದ್ದಾಗ, ನನಗೆ ಕ್ಲಾರಿಟಿ ಇಲ್ದಿದ್ದಾಗ, ಕ್ಲಾರಿಟಿ ಇಲ್ದೇ ಇರೋ ಡಿಸಿಷನ್ ನಾನು ನಿನಗೆ ಕೊಡ್ಬಾರ್ದು, ತಪ್ಪು. ಐ ಮೀನ್ ನಿಂಗೆ ಒಬ್ಳಿಗೆ ಅಲ್ಲ, ಯಾರಿಗಾದ್ರೂ ನಾನು ಹೇಳೋದು ಆಯ್ತಾ. ಸೊ ಅವಾಗ ಅದಕ್ಕೆ ನಿಂಗೆ ಏನು ಇಷ್ಟನೋ ಅದು ಮಾಡಪ್ಪ ಅಂತ. ಏನೇನೋ ಕಾರಣಗಳಿಗೆ ಏನೇನೋ ವಿಷಯಗಳು ನಮಗೆ ಹೇಳಲ್ಲ ನೀವುಗಳು, ಅದನ್ನ ಇನ್ನೊಂದು ದಿನ ಅದನ್ನ ಟ್ಯಾಕಲ್ ಮಾಡ್ತೀನಿ. ಓಕೆ. ಸೊ ಡಿಸಿಷನ್ ಮೇಕಿಂಗ್ ಬಂದಾಗ ಕೆಲವು ಎಷ್ಟು ಖಡಾಖಂಡಿತವಾಗಿ ಇಲ್ಲ ನನ್ಗೆ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂತ ಹೇಳೋ ಅಂತವ್ರು ನೀವು ಬೇರೆ ವಿಷಯದಲ್ಲಿ ಯಾಕೆ ನಮಗೆ ಗೊತ್ತು, ನಮಗೆ ಎಕ್ಸ್ಪೀರಿಯನ್ಸ್ ಇದ್ದು ಹೇಳಿದ್ರು ಕೇಳೋದಿಲ್ಲ ನೀವು. ಅದು ಎಷ್ಟು ಫ್ರಸ್ಟ್ರೇಟಿಂಗ್ ಗೊತ್ತಾ ಅದು. ಇಟ್ಸ್ ಲೈಕ್ ಕೂದಲಿಗೆ ಬಬಲ್ ಗಮ್ ಅಂಟ್ಕೊಂಡಾಗ ಕಿತ್ಕೋಬೇಕಲ್ಲ ಆ ಥರ. ಬಬಲ್ ಗಮ್ಮು ಬರೋದಿಲ್ಲ, ಕೂದಲು ಬರುತ್ತೆ, ನೋವಾಗತ್ತೆ, ತಲೆ ಚುಳ್ಳನ್ನತ್ತೆ, ಫ್ರಸ್ಟ್ರೇಷನ್ ಆ ಥರ. ಅದು ಎಲ್ಲ ಬೇಕಾದ್ರೆ ಈ ವಿಡಿಯೋ ನೋಡ್ತಿರುವ ಎಲ್ಲ ಅಪ್ಪ ಅಮ್ಮಂದ್ರು ಅವ್ರ ತಲೆ ಹಿಂಗೆ ಅಲ್ಲಾಡಿಸ್ತಾ ಇರ್ತಾರೆ, ನನಗೆ ಗೊತ್ತದು. ನಮ್ಮ ಟೀನೇಜರ್ಸು ಇದಾರೆ ತಲೆ ಹಿಂಗೆ ಅಲ್ಲಾಡ್ಸ್ತಾರೆ. ಏನಕ್ಕೆ ಅವ್ರಿಗೆ ಅಲ್ಲಾಡ್ಸಕ ಫಸ್ಟ್ ಅರ್ಥ ಆಗ್ಬೇಕಲ್ಲ ಅವ್ರಿಗೆ ಏನಕ್ಕೆ ತಲೆ ಅಲ್ಲಾಡ್ಸಿದ್ದಾರೆ ಅನ್ನೋದು. ನಾವು ಹೇಳ್ತಾ ಇದ್ದೀನಿ ಇವಾಗ ದ ಟೀನೇಜರ್ಸ್ ರಿಲೇಟ್ ಟು ಮೀ ಐತೆ ಯಾರು ಆ ಥರ ಅನ್ನಲ್ಲ. ಇಟ್ ಈಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಹಂಗೆ ವೆನ್ ಸಂಬಡಿ ಇಸ್ ರೋಸ್ಟೆಡ್ ಇವಾಗ ವೆನ್ ಐ ಸೇ ಸಮಥಿಂಗ್ ಟು ಯು, ಲೈಕ್ ಇವಾಗ ನಾನ್ ನೀನು ಏನೋ ಮಾತಾಡ್ತಾ ಇದ್ದೀವಿ, ಅಪ್ಪ ವಿಲ್ ಕಮ್ ಇನ್ ಸೈಡ್ ನೋ, ಆಮೇಲೆ ಯು ವಿಲ್ ಗೆಟ್ ರೋಸ್ಟೆಡ್ ಬೈ ಅಸ್, ಲೈಕ್ ಸುಮ್ಮನೆ ಇರು ಅಂತ. ದಟ್ ಇಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅಪ್ಪ ವಿಲ್ ಗೆಟ್ ಓಕೆ ಹೋಗ್ತೀನಿ, ವಿ ಡೋಂಟ್ ಸೇ ಅದನ್ನೇ 50 ಸಲ ನನ್ನನ್ನು ಆಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಡಿಸಿಷನ್, ಕಮಿಂಗ್ ಬ್ಯಾಕ್ ಟು ಡಿಸಿಷನ್ ಮೇಕಿಂಗ್ ಆಯ್ತಾ. ಈ ವಿಡಿಯೋ ಶುರು ಮಾಡಕ್ ಮುಂಚೆ ಏನ್ ಟಾಪಿಕ್ ಮಾತಾಡೋಣ ಅಂತ ಕೇಳಿ, ನಿನ್ನಿಷ್ಟ, ಐ ಆಮ್ ಓಕೆ ವಿತ್ ಎನಿಥಿಂಗ್ ಆ ಥರ ಉತ್ತರ ಕೊಟ್ರೆ ಏನ್ ಮಾಡ್ಲಿ ನಾನು, ಏನ್ ಮಾಡ್ಲಿ? ಈ ಥರ ಉತ್ತರನೇ ಸಾಕಷ್ಟು ವಿಷಯಗಳಿಗೆ ನನಗೆ ಸಿಗೋದು. No, no, no. No, 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 no. No. When you ask me something and ನನಗೆ ಗೊತ್ತಿಲ್ಲ, why are you asking me that? Because it's your thing. Then ನಾನು ಹೇಳ್ತೀನಿ ಏನ್ ಬೇಕಾದ್ರೂ ಮಾಡ್ಕೊ ಅಂತ. ಓಕೆ ಸರಿ, ಫೇರ್ ಎನಫ್. ಓಕೆ, ಲೆಟ್ಸ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ನಿಮಗೆ ಡಿಸಿಷನ್ ಮಾಡೋ ಕೇಪಬಿಲಿಟಿ ಇದೆಯಾ ಇಲ್ವಾ? ಪಾರ್ಷಲ್. ಡಿಸಿಷನ್ ಮೇಕಿಂಗ್, ನೋ ಡಿಸಿಷನ್ ಮೇಕಿಂಗ್, ವಿ ಆರ್ ಹಿಯರ್ ಮಧ್ಯದಲ್ಲಿ. ಅಡ್ಗೋಡೆ ಮೇಲೆ ದೀಪ ಯಾರು ಅಂತಿದ್ರೆ ಅದು ಇವ್ರುಗಳೇನೆ, ಈ ವಯಸ್ಸಿನ ಮಕ್ಕಳು. ಓಕೆ, ಸೊ ಇವಾಗ ಯಾವ ವಿಷಯದ ಬಗ್ಗೆ ದೇ ಆರ್ ಲುಕಿಂಗ್ ಎಟ್ ಯು ಓನ್ಲಿ. ಈಗ ಯಾವ್ದ್ರ ಬಗ್ಗೆ ಡಿಸಿಷನ್ ಮಾಡೋ ಅಂತಹ ಸಾಮರ್ಥ್ಯತೆ, ಕೇಪಬಿಲಿಟಿ ಇದೆ? ಓಕೆ, ಸೊ there is simple decisions and kashta decisions. Yes. Kashta is what I just gave you. Like we're not sure. We'll little stick to what I'm. ನಾನು ಕೇಳೋದಕ್ಕೆ ಉತ್ತರ ಕೊಡ್ಬೇಕು ನೀನು, ಮತ್ತೆ ನನ್ನ ಕನ್ಫ್ಯೂಸ್ ಮಾಡ್ಬೇಡ. ಯಾವ ಡಿಸಿಷನ್ ತಗೊಳ್ಳೋದಿಕ್ಕೆ ನಿಮಗೆ ನಾನು ಅದನ್ನೇ ಹೇಳ್ತಾ ಇರೋದು, ಕೇಪಬಿಲಿಟಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಅದನ್ನೇ ಹೇಳ್ತಾ ಇರೋದು, ಅಷ್ಟು ಸಿಂಪಲ್ ಬೇಡ ನನಗೆ. ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ನಾನು ಇದನ್ನೇ ಮಾಡಬೇಕು. ಓಕೆ, ಸಿಂಪಲ್ ಡಿಸಿಷನ್ಸ್ ಏನು ಅಂದರೆ, ವಾಟ್ ಶುಡ್ ಐ ಈಟ್ ಫಾರ್ ಡಿನ್ನರ್,
ಏನ್ ಹಾಕೋಬೇಕು, ಎಲ್ಲಿ ಹೋಗ್ಬೇಕು, ಯಾಕೆ ಇದನ್ ಮಾಡ್ಬೇಕು, ಯಾವಾಗ ಇದನ್ ಮಾಡ್ಬೇಕು, ಯು ವಾಂಟ್ ಟಾಕ್ ಟು ಹರ್ ಲೈಕ್ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾ, ಓ ಈ ಮೆಸೇಜ್ ನ ರಿಪ್ಲೈ ಮಾಡ್ಬೇಕಾ, ನಾನ್ ಬೋರ್ಡಾ, ಯು ವಾಂಟ್ ಡೂ ಸಮ್ ಎವ್ರಿಥಿಂಗ್ ವಿ ಕ್ಯಾನ್ ಡಿಸೈಡ್. ಅದೆಲ್ಲ ನೀವು ಡಿಸೈಡ್ ಮಾಡ್ತೀರಾ. ಓಕೆ. ಬಟ್ ಡಿಸಿಷನ್, ಯಾವ ಡಿಸಿಷನ್ ಮಾಡಕ್ಕೆ ಕಷ್ಟ ಆಗಿ ನಮ್ಮ ಸಹಾಯ ಬೇಕು ನಿಮ್ಗೆ? ಓಕೆ, ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ಕೆ ಟೈಮ್ ತಗೊಳತ್ತೆ. ಹೋಲ್ಡ್ ಆನ್. The types of friends that should be around me. Okay. Like ಇವಾಗ I've experienced this because I'm telling you so because I've experienced this. And then when I bought home a friend, apartment ಅಲ್ಲೇ I think so or somewhere school ಎಲ್ಲೋ ಮನೆಗೆ ಬಂದಾದ್ಮೇಲೆ she spoke, she played, she did everything, she hung out with me. But ಅವಳು ಹೋಗಾದ್ಮೇಲೆ ನಿನ್ಗೆ ಹೇಳ್ದೆ ಸ್ವಲ್ಪ ಹುಷಾರು ಅವಳ ಕಡೆ, ಡೋಂಟ್. ನಾನ್ ಹೇಳ್ದೆ, ನೀನ್ ಹೇಳ್ದೆ ಅಂದ್ರೆ ಅಂದೆ ನೀನ್ ನನ್ಗೆ. So I was like because she's like, I don't feel like she's giving the vibe you need and I don't like her ಅಂತ. I was like, oh okay, can you tell me why? And then in bunch of reasons ಹೇಳ್ದೆ ನನ್ಗೆ. So I was like, ಅದನ್ನ ನೀನು ಒಪ್ಕೊಂಡ್ಯಾ? ಅರ್ಧ ಒಪ್ಕೊಂಡೆ, ಅರ್ಧ ಒಪ್ಕೊಂಡಿಲ್ಲ ನಾನು. ಹಂಗೆ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬಂದೆ ಒಟ್ನಲ್ಲಿ. ಬಟ್ ನಾನ್ ಹೇಳಿದ್ ನಿನಗೆ ಹೆಲ್ಪ್ ಆಯ್ತಾ? ಕೆಲವ್ದು ಹೆಲ್ಪ್ ಆಯ್ತು. ಬಟ್ ನಾನ್ ಹೇಳಿದ್ ನಿಜ ಇತ್ತಾ? ಸ್ವಲ್ಪ ಅಂದ್ರೆ ಪಾರ್ಷಿಯಲಿ ಆಯ್ತದು. ಓಕೆ, ಬಟ್ ಹೆಲ್ಪ್ ಆಯ್ತು. ಅಂದ್ರೆ 100% ಅಲ್ಲಿ ಎಷ್ಟು ಹೆಲ್ಪ್ ಆಯ್ತು ನಾನು ಹೇಳಿದ್ದು? ಲೆಟ್ ಅಸ್ ಸೇ 40%. 40% ಅಷ್ಟೇನಾ? ಅಷ್ಟೇ. ಬಿಕಾಸ್ ವಿ ಬೋತ್ ಕೇಮ್ ಟು secret communication and understanding. I think ಅಪ್ಪ ಅಮ್ಮಂದ್ರು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ತೀವಿ ನಾವು ನಿಮ್ಮನ್ನ ಬಚಾವ್ ಮಾಡೋದ್ರಲ್ಲಿ. ಹಾಗಾಗಿ ನಾವು ಎಕ್ಸಾಜರೇಟ್ ಮಾಡೇ ಹೇಳ್ತೀವಿ ಅನ್ಸುತ್ತೆ. ಒಪ್ಕೊಳ್ಳೋಣ ಆಯ್ತಾ, ಯಾಕೆ ಸುಳ್ಳು ಯಾಕೆ ಒಪ್ಕೊಳ್ಳೋಣ, ನಾವು ಸ್ವಲ್ಪ ಓವರ್ ಆಗಿ ಹೇಳ್ತೀವಿ ಅಂತ. ನಮಗೂ ನಮ್ಮ ಪೇರೆಂಟ್ಸ್ ಓವರ್ ಅಲ್ಲ, ಫುಲ್ ಓವರ್ ಆಗಿ ಹೇಳ್ಬಿಟ್ಟು ಫ್ರೆಂಡ್ಶಿಪ್ಪೇ ಕಟ್ ಮಾಡಿಸ್ಬಿಡೋರು, ಹಂಗೆಲ್ಲ ಆಗೋಗಿದೆ. ಪ್ಲೀಸ್ ಆ ಥರ ಮಾಡಬೇಡಿ. ಆತರ ಯಾರು ಮಾಡೋದಿಲ್ಲ. ಹೇಳ್ತಾ ಇದ್ದೀನಿ, ದಿಸ್ ಜನರೇಷನ್ ಲಾಟ್ ಆನ್ ದೇರ್ ಸಿಗ್ನಿಫಿಕೆಂಟ್ ಅದರ್. ಅದಕ್ಕೆ ಆತರ ಯಾರು ಮಾಡೋದಿಲ್ಲ. ಮಾಡಿದ್ರು ಎಲ್ಲರೂ ಏನ್ ಕೇಳೋದು ಇಲ್ಲ. ಬೈ ದ ವೇ ಏನಿಲ್ಲ, ಸಿ ನಮ್ಗೆ ಅಪ್ಪ ಅಮ್ಮಂದ್ರಿಗೆ ವಿ ಆರ್ ಜಸ್ಟ್ ಕಾಶಿಯಸ್. ನಿಮಗೆ ಯಾವುದೇ ತರದ್ ನೋವಾಗಬಾರ್ದು ಅಂತ ಆ ಥರ ಡಿಸಿಷನ್ ಮೇಕಿಂಗ್ ಅಲ್ಲಿ ಹೆಲ್ಪ್ ಮಾಡ್ತೀವಿ. ಸೊ ಯಾವ ಡಿಸಿಷನ್ ಮಾಡೋದಿಕ್ಕೆ ನಮ್ ಹೆಲ್ಪ್ ಬೇಕಾದ್ರೂ ನಾವು ನಿಮಗೆ ಹೆಲ್ಪೇ ಮಾಡಲ್ಲ. ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ಥರ ಅಂತ ನೀನ್ ನನಗೆ ಯಾವತ್ತೂ ಮಾಡಿಲ್ಲ, ಸೊ ನಂಗೆ ಗೊತ್ತಿಲ್ಲ ಅದು. ಗುಡ್ ಮದರ್ ಅಲ್ಲ, just that you're a smother. You're a smother. I am not a smother. In a good way, not in a bad way. Smother ಅಂದ್ರೆ ಏನ್ ಹೇಳು? Okay, smother ಅಂದ್ರೆ ಯಾವಾಗ್ಲೂ at every point of the time she's there. ಅಂದ್ರೆ ಏನ್ ಮಾಡ್ತಿದ್ಯಾ, ಏನ್ ಮಾಡೋಣ ಅಂತ ಇದೆಯಾ, what is that, what is this ಅಂತ. In a good way. Smother ಹೆಂಗೆ ಗುಡ್ ವೇ? For me, not for, I don't know about others, for me it's in a good way. ಸೊ ನಾನು ಹಂಗೆ ಮಾಡೋದು ನಿನಗೆ ಓಕೆ? Yeah. ಬಟ್ ನಾಟ್ ಓಕೆ ತರ ಯಾಕೆ ಹೇಳ್ತೀಯ ಅದನ್ನ? ನನಗೆ ನಾಟ್ ಓಕೆ ಅಂತ ಹೇಳಿ I told you 2 times in a good way. This is the 3rd time in a good, 4th time in a good way. Good way. In a good way. ಸೊ ಸ್ಮದರ್ ಮಾಡೋದು ನಿನಗೆ ಇಷ್ಟನಾ? Yeah, sometimes. Yeah. Other times? I don't know. ಒಂದು ಕರೆಕ್ಟ್ ಆನ್ಸರ್. ಎಲ್ಲ ಅಡ್ಗೋಡೆ ಮೇಲೆ ದೀಪ. It is called being mysterious. Mysterious ಅಲ್ಲ, it's called being ಪೆಕ್ರು. No, it's called being not sure. ಅಂದ್ರೆ ದಾರಿನೇ ಇಲ್ದೆ ಈಗ ಕೆಲವು ಸಲ ಏನು ಹಕ್ಕಿಗಳಿಗೆ ಹೊಸದಾಗಿ ಹಾರಾಡ ಗೊತ್ತ ಹೋಗುತ್ತವ ಹಂಗೆ. Okay. Anyway. So basically decisions ಮಾಡ್ಬೋದು, ಮಾಡೋಕ್ಕಾಗಲ್ಲ, ನಮ್ಮ ಸಹಾಯ ಬೇಕು, ಸಹಾಯ ಕೊಟ್ಟರು ತಗೊಳ್ಳಲ್ಲ, ಇಷ್ಟ ಬಂದಾಗ ತಗೋತಾರೆ, ತಗೊಂಡ್ರು ಅಕ್ನಾಲೆಡ್ಜ್ ಮಾಡೋದಿಲ್ಲ. ಅಂದರೆ ಬಟ್ ಸಮ್ ಡಿಸಿಷನ್ಸ್ ಆರ್ ಲೈಕ್ ಲೈಫ್ ಚೇಂಜಿಂಗ್ ದಟ್ ಯು ಗಿವ್ ಮಿ. ಅಂದರೆ ಬೆಸ್ಟ್ ಎಕ್ಸಾಂಪಲ್, ದ ಬೆಸ್ಟೆಸ್ಟ್ ಎಕ್ಸಾಂಪಲ್ ದಟ್ ಐ ಕ್ಯಾನ್ ಗಿವ್ ನೌ. ಲೆಟ್ ಮಿ ಗೆಟ್ ರೆಡಿ. Yes. ವೆನ್ ಅಂದರೆ ಐ ಆಮ್ ನಾಟ್ ಟ್ರೈಯಿಂಗ್ ಟು ಬ್ರಾಗ್, ನಾನು ಜೆನ್ಯುನ್ಲಿ ಹೇಳ್ತಾ ಇದ್ದೀನಿ ಬಿಕಾಸ್ ಐ ವಾಸ್ ರಿಯಲಿ ಹ್ಯಾಪಿ ದಟ್ ಡೇ. The day we went to Thailand, remember why we went? Because I wanted to meet my idol. Yes. Right? And we did go. Andre,
ವಿ ಬಾಟ್ ದ ಟಿಕೆಟ್ಸ್. ನಾನು ಎಸ್ಕಲೇಟರ್ ಹತ್ತೋವಾಗ್ಲೇನೆ ಅವ್ರ ಪೋಸ್ಟರ್ ನೋಡಿ ಜೋರಾಗಿ ಅಳಕ್ ಶುರು ಮಾಡಿ ಎಲ್ಲ ಆಯ್ತು. ಅಂದ್ರೆ ದೆನ್ ಲೇಟರ್ ವಿ ವೆಂಟ್ ಇನ್ ಸೈಡ್ ಟಿಕೆಟ್ಸ್ ತಗೊಂಡು 2 hours ವೇಟ್ ಮಾಡಿದೀವಿ ಅವ್ರು ಬರಕ್ಕೆ. ಅಂಡ್ ದೇ ಬೋತ್ ಶಿ ವೇಟೆಡ್ 2 hours ವಿತ್ ಮೀ. ಆಮೇಲೆ ಆಚೆ ಬಂದ್ಲು, ನಾನು ಕಿರ್ಚ್ಕೊಂಡು ಐ ಆಮ್ ಪುಲ್ಲಿಂಗ್ ಅಮ್ಮ ಟು ಹರ್ ಅಂಡ್ ದೆನ್ ಶೀಸ್ ಲೈಕ್ ವಿಡಿಯೋದಲ್ಲಿ ಶೀಸ್ ಟೇಕಿಂಗ್ ಇಟ್ ಲೈಕ್ ದಟ್ ಐ ಆಮ್ ಜಸ್ಟ್ ಅಡ್ಮೈರಿಂಗ್ ಅಂಡ್ ಕ್ರೈಂಗ್ ಮೈ ಐಸ್ ಔಟ್. ಬಿಫೋರ್ ದ್ಯಾಟ್ ಐ ಬಾಲ್ಡ್ ಮೈ ಐಸ್ ಔಟ್ ಈವನ್ ಮೋರ್. ಯಾಕಂದ್ರೆ ನಾವು ಸ್ಟೇಜ್ ಹತ್ರ ನಿಂತಿದ್ವಿ, ಇನ್ನೊಬ್ಳು ಇದ್ಲು, ಓಕೆ, ಅವಳು ಡೋರ್ ಹತ್ರ ನಿಂತಿದ್ದವಳೆ. ಅಂದ್ರೆ ಇವಳು ಇಷ್ಟಪಡುವಂತಹ ಆರ್ಟಿಸ್ಟ್ ಎಂಟರ್ಟೈನರ್ಸ್. ಅವಳಲ್ಲಿ ನಿಂತಿದ್ಲು, ನಾನು ನೋಡ್ಬಿಟ್ಟು ಅಮ್ಮ ಅಮ್ಮ ಅವಳು ನೋಡಮ್ಮ ಅಲ್ಲೇ ನಿಂತಿದ್ದಾಳೆ ಅಂತ. ಶಿ ಲೈಕ್ ಯಾರು ಅಂತ ಲೈಕ್ ನೋಡು ಸ್ಟ್ಯಾಂಡಿಂಗ್ ರೈಟ್ ದೇರ್. ಬೈ ದ ವೇ ನನಗೆ ಯಾರು ಗೊತ್ತಿದೆ, ಶಿ ಡಿಡ್ಂಟ್ ನೋ ಎನಿಬಡಿ. ಅಂಡ್ ದೆನ್ ಲೇಟರ್ ಆಮೇಲೆ ಶಿ ಲೈಕ್ ಯು ವಾಂಟ್ ಟು ಟೇಕ್ ಅ ಫೋಟೋ. ಐಮ್ ಲೈಕ್ ನೋ ನೋ ನೋ. ಯಾಕೆ? ಶೀಸ್ ಹರ್, ಹೌ ಕ್ಯಾನ್ ಐ ಟೇಕ್ ಅ ಫೋಟೋ ವಿತ್ ಹರ್? ಅಂದ್ರೆ ಫಾರ್ ಮೀ ಇಟ್ ಇಸ್ ಜೆನ್ಯೂನ್ಲಿ ಲೈಕ್ ಓ ಮೈ ಗಾಡ್ ಇಟ್ಸ್ ಹರ್ ಅಂಡ್ ದೆನ್ ಲೈಕ್ ಇಟ್ಸ್ ಮೀ ಅಂತ. ಸೊ ಅದಕ್ಕೆ ಅವ್ರು ಲೈಕ್ ಇಲ್ಲ ತಗೊಳಕ್ಕಾಗಲ್ಲ ಅವಳ ಜೊತೆ, ಶೀಸ್ ಅ ಸೆಲೆಬ್ರಿಟಿ, ಶೀಸ್ ಲೈಕ್ ವೆಲ್ ನೋನ್, ಇಟ್ಸ್ ಲೈಕ್ ನೋನ್ ಔಟ್ ಆಫ್ ಥೈಲ್ಯಾಂಡ್ ಆಲ್ಸೋ. ಆ್ಯಂಡ್ ಅಮ್ಮ ಇಸ್ ಜಸ್ಟ್ ಕ್ಯಾಶುಯಲಿ ಲೈಕ್ ಇಟ್ಸ್ ನೋ ಬಡಿ. ಇಲ್ಲ ಕೇಳ್ತೀನಿ ಬಾ ಅಂತ. ಐಮ್ ಲೈಕ್ ವಾಟ್ ಆರ್ ಯು ಡೂಯಿಂಗ್? ಬೈ ದ ಟೈಮ್ ಐ ಕುಡ್ ಸ್ಟಾಪ್ ಹರ್ ಶಿ ವಾಸ್ ಆಲ್ರೆಡಿ ನಿಯರ್ ದ ಫೆನ್ಸ್. ಆಮೇಲೆ ಯಾರೋ ಸ್ಟಾಫ್ ಅವ್ರನ್ನ ಕ್ಯಾನ್ ಯು ಪ್ಲೀಸ್ ಕಾಲ್ ಹರ್ ಅಂದ್ಲು. ಅವಳು ಬಂದ್ಲು, ಓಕೆ ನಾನು ಮುಂದೆನೇ ನಿಂತಿದ್ದಾಳೆ, ವಾಸ್ ಲೈಕ್ ಓ ಮೈ ಗಾಡ್ ಅಂತ. ಆ್ಯಂಡ್ ದೆನ್ ನನ್ನ ಅಮ್ಮ ವಾಸ್ ಲೈಕ್ ಹಾಯ್, she's a big fan of you and she's only come here to see you, so do you mind like you saying hi to her? She's like oh really, hi ಅಂದ್ಲು ಅಷ್ಟೇ. ಜೋರಾಗಿ ಅಳಕ್ ಶುರು ಮಾಡ್ಬಿಟ್ಟೆ. ಹಾಯ್ ಅಂದ್ಬಿಟ್ಟು she gave me her hand to shake. I touched that lady man. ಓಕೆ ಸಿ ಓಕೆ ನಾನು ಏನು ಕಲ್ತಿರೋದು ಲೈಫಲ್ಲಿ ಏನಾದ್ರು ಬೇಕು ಅಂದರೆ ಅದನ್ನು ಚೇಸ್ ಮಾಡಿ ಕಷ್ಟನೋ ಸುಖನೋ ತೆವಳ್ಬೇಕೋ ಪಲ್ಟಿ ಹೊಡಿಬೇಕೋ ತೊಗೊಂಡ್ಬಿಡ್ಬೇಕದು. ಎದುರುಗಡೆ ಇದ್ದಾಗಂತೂ ಚಾನ್ಸೇ ಮಿಸ್ ಮಾಡಬಾರ್ದು. ಎದುರುಗಡೆ ಬಂದಿಲ್ಲೋ ಅದ್ರ ಎದುರುಗಡೆ ನಾವು ಹೋಗಿ ನಿಂತ್ಕೊಳ್ಳೋ ಅಂತಹ ಆಪರ್ಚುನಿಟೀಸ್ ನಾವು ಕ್ರಿಯೇಟ್ ಮಾಡಬೇಕು. ಅದು ಸಿಕ್ಕಾಗಂತೂ ಫಸ್ಟ್ ಬಿಡಬಾರ್ದು. ಅಷ್ಟೇ ನನಗೆ ಗೊತ್ತಿರೋದು. ನನ್ನ ಲೈಫಲ್ಲಿ ನಾನು ಅದೇ ಮಾಡೋದು. ನನಗೆ ಈ ಥರ ವಿಷಯಗಳು ಬಂದಾಗ ನಾಚಿಕೆ ಮಾನ ಮರ್ಯಾದೆ ಅದೆಲ್ಲ ಏನೂ ಇರೋದಿಲ್ಲ. ನಾನು ಹೋಗ್ತೀನಿ ಕೇಳ್ತೀನಿ ಅಬ್ಬಬ್ಬ ಅಂದ್ರೇನು, 1-2 ಆಗುತ್ತೆ. ಏನು ಒಂದು ಓಕೆ ನಾನು ಫೋಟೋ ತೊಗೋತೀನಿ ಅಂತಾರೆ, ಇಲ್ಲ ನಾನು ಫೋಟೋ ತೊಗೊಳಲ್ಲ. ಅದು ಬಿಟ್ಟು ಬೇರೆ ಇನ್ನೇನಾಗುತ್ತೆ? ಅವ್ರು ಹೇ ಯಾರೇ ನೀನು ಅಂತ ನಾನು ಬೈತಾರ. ಇಲ್ಲ ಓಕೆ ಯಾಕೆ ಗೊತ್ತಾ, ಅಂದ್ರೆ ಆ 2 points ಅಲ್ಲೇ ನಾನು ಹೋಗಿಲ್ಲ. ಯಾಕಂದ್ರೆ ಅವಳ ಹತ್ರ ಹೋಗ್ಬಿಟ್ಟು ಇಲ್ಲ ಓ ದಿಸ್ ಇಸ್ ಅ ಪ್ರೈವೇಟ್ ಇವೆಂಟ್ ನಾನು ತೊಗೊಳಕ್ಕಾಗಲ್ಲ ಅಂದ್ರೆ ನಂಗೆ. ಬಟ್ ಸ್ಟಿಲ್ ನೀನು ಅವಳ ಹತ್ರ ಮಾತಾಡ್ಬೋದಿತ್ತಲ್ಲ. ಯು ನೋ ದಟ್ ಇಸ್ ಹೌ ಐ ಸಿ ಇಟ್. ಈಗಿನ ಕಾಲದ ಮಕ್ಕಳಿಗೆ ತುಂಬಾ ಹಿಂಜರಿಕೆ ಅನ್ಸುತ್ತೆ. ಅಂದ್ರೆ ಒಂಥರ ನಮ್ಗಳಿಗೆಲ್ಲ ಏನದು ನಾಚಿಕೆ ಗಿಚ್ಕೆ ಊರಿಂದ ಆಚೆಗೆ ಏನೋಂಗೆ ಹೋಗ್ಬಿಡೋದು, ಕೇಳ್ಬಿಡೋದು. ಅದಾದ್ಮೇಲೆ ಏನಾಗುತ್ತೆ ನೋಡ್ಕೊಳ್ಳೋಣ ಅಂತ. Anyway, so our decision, of all the decisions, this was your favorite decision. Yes, because that was like ಟ್ರೆಂಡ್ ಅಲ್ಲಿ ಇರೋದಕ್ಕೆ ಟ್ರೈ ಮಾಡ್ತಿದೀವಿ ಅಷ್ಟೇ ನಾವು. ಅಲ್ಲ ಹೇಳ್ದಕ್ಕೆ ಅಷ್ಟೇ. ನೋ ಏನು ಗರ್ಲ್ ಇಲ್ಲ, ಇಟ್ಸ್ ಓಕೆ. ಐ ನೋ ಯು ಲವ್ ಮಿ ಸೋ ಮಚ್. ಯುವರ್ ಮಾತುಗಳೇ ಹೊರಡ್ತಲ್ಲ ನಿನ್ನ ಬಾಯಲ್ಲಿ ಅಂತ. ಇಟ್ಸ್ ಓಕೆ ಡಾರ್ಲಿಂಗ್. ಸೊ ಇವಾಗ ನಿಮ್ಮ ಲೈಫಲ್ಲೂ ಈ ಥರ ಪುಟಾಣಿಗಳಿದ್ರೆ, ನಮ್ಗೆ ಯಾವಾಗಲೂ ಇವ್ರ ಪುಟಾಣಿಗಳೇ, ಅವ್ರ ಜೊತೆ ನೀವು ಈ ಡಿಸಿಷನ್ ಮೇಕಿಂಗ್ ಹೆಂಗೆ ಮಾಡ್ತೀರಾ ಅದನ್ನು ಹೇಳಿ. ಅಂದರೆ ಅಮ್ಮ ಅಪ್ಪನ ವ್ಯೂ ಪಾಯಿಂಟಲ್ಲೂ ಹೇಳಿ, ಇವ್ರ ವ್ಯೂ ಪಾಯಿಂಟಲ್ಲೂ ಹೇಳಿ. ವಿ ವಿಲ್ ಫೈಂಡ್ ಔಟ್. ಹೀಗೆ ಈ ಥರದ್ದು ಸಾಕಷ್ಟು ಚಿಕ್ಕ ವಿಷಯಗಳನ್ನ ನಾನು ಇವಳು ಕೂತ್ಕೊಂಡು ಇನ್ಮೇಲಿಂದ ಚರ್ಚೆ, ಹರಟೆ, ಡಿಸ್ಕಷನ್, ಆರ್ಗ್ಯುಮೆಂಟ್ಸ್ ಎಲ್ಲ ಮಾಡ್ತಿರ್ತೀವಿ. ಆ್ಯಂಡ್ ನಿಮ್ಗಿಷ್ಟ ಆಯ್ತಾ ನಮ್ದು ಈ ನೀನಾ ನಾನೋ ಅನ್ನೋದು? ಇಷ್ಟ ಆಗತ್ತೆ ಅವ್ರಿಗೆ. ಹಂಗ ಅಸ್ಯೂಮ್ ಮಾಡ್ಕೋಬಾರ್ದು. ನಾನು ಇದೀನಲ್ಲ ದ ಐಡಲ್, ಇದು ಈ ಜನರೇಷನ್ನು, ಇದು ಈ ಜನರೇಷನ್. ನೀವು ಇಷ್ಟಪಟ್ರೆ ಹೇಳಿ ಅಂತ ನಾವು ಅಂತೀವಿ. ಇವರು ನಾನಿರೋದ್ರಿಂದ ನೀವು ಇಷ್ಟನೇ ಪಡ್ತೀರಲ್ಲ ಅಂತ ಅವ್ರು ಹೇಳ್ತಿದೆ. ಎನಿವೆ, ಸೊ ಸದ್ಯಕ್ಕೆ ಇದನ್ನ ನೀನಾ ನಾನಾ ಅಂತ ಕರೀತಾ ಇದ್ದೀನಿ. ಬೇರೆ ಯಾವ್ದಾದ್ರು ಒಳ್ಳೆ ಹೆಸರು ಹೊಳೆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಖಂಡಿತವಾಗ್ಲೂ ಅದನ್ನ ನಿಮ್ಮ ಪ್ರಕಾರನೇ ಟೈಟಲ್ ಚೇಂಜ್ ಮಾಡಿ ಯಾರ ಹೆಸರು ಸಜೆಸ್ಟ್ ಮಾಡ್ತೀರೋ ಅವ್ರಿಗೆ ಕ್ರೆಡಿಟ್ಸ್ ಕೂಡ ಕೊಡ್ತೀವಿ. ಸೊ ನೆಕ್ಸ್ಟ್ ಈ ಹರಟೆ ಅಥವಾ ಟಗ್ ಆಫ್ ವಾರ್ ಡಿಸ್ಕಷನ್ ಆರ್ಗ್ಯುಮೆಂಟ್ಗೆ ವೆಯ್ಟ್ ಮಾಡಿ. ಆದಷ್ಟು ಬೇಗ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಓಕೆ, ಬಾಯ್.